ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ಅರ್ಪಿತಾ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಲಾಂಗ್ ಟೈಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಾನು ಈ ವಿಡಿಯೋ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಈಗ ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಜಸ್ಟ್ ಇವತ್ತು ಫ್ರೈಡೇ ಆಗಿರೋದ್ರಿಂದ ಆಷಾಢ ಶುಕ್ರವಾರ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ದೇವಸ್ಥಾನಕ್ಕೆ ಕೂಡ ಹೋಗಬೇಕು. ನಾನು ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಆ್ಯಂಡ್ ನಿಂಬೆನ ದೀಪ ಕೂಡ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಆ ಪ್ರೊಸೆಸ್ ಹೆಂಗಿರುತ್ತೆ ಅಂತ. ಸೊ ಬನ್ನಿ. ಈಗ ನಾನು ಸ್ಯಾರಿ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಬ್ವಿಯಸ್ಲಿ ಹೆಣ್ಮಕ್ಳಂದರೆ ಸ್ಯಾರಿ ಲವರ್ಸ್ ಇದ್ದೇ ಇರ್ತಾರೆ. ನೀವು ಯಾರ್ಯಾರು ನಂತರ ಸ್ಯಾರಿ ಲವರ್ಸ್ ಆಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈಗ ಸ್ಯಾರಿ ಉಟ್ಕೊಂಡು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಆಲ್ರೆಡಿ 5:30 ಆಗಿದೆ. ನಾನು ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ 6:30 ಆಗುತ್ತೆ. ಸೊ ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಟೈಮ್ ಆಗುತ್ತೆ. ಸೊ ನೋಡೋಣ ಹೇಗಾಗುತ್ತೆ ಅಂತ. ನಾನು ಸ್ಯಾರಿ ಉಟ್ಕೊಂಡು ಬರ್ತೀನಿ. ಸೊ ದಿಸ್ ಈಸ್ ಮೈ ಸ್ಯಾರಿ. ಹೇಗಿದೆ ಅಂತ ನಾನು ತೋರಿಸ್ತೀನಿ. ಲೀವ್ಸ್ ಕೂಡ ಹಾರಬೇಕು ಮಾಡ್ಕೊಳ್ಳೋಣ. ಮಾಯ್ಶ್ಚರೈಸರ್, ನಿಮಗೇನಾದರೂ ನನ್ನ ಸ್ಕಿನ್ ಕೇರ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ಅದೊಂದು ವಿಡಿಯೋ ಮಾಡ್ತೀನಿ. ಮಾಯ್ಶ್ಚರೈಸರ್ ಹಚ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಲೈನರ್ ಹಚ್ಕೊಳ್ಳೋಣ. ಇದಾಗಿತ್ತು ನನ್ನ ಸ್ಕಿನ್ ಕೇರ್. ಸೊ ನೆಕ್ಸ್ಟು ಪೂಜೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ಪ್ರಸಾದಕ್ಕೆ ಅವಲಕ್ಕಿ ಮಾಡೋಣ ಅಂತ ಅವಲಕ್ಕಿನ ನೆನೆಸಿದ್ದೀನಿ. ಸೊ ಮಾಡಿಬಿಟ್ಟು ನೈವೇದ್ಯಕ್ಕೆ ಇಡೋದು. ಸೊ ನಾನಿಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ, ಹೂವು ಎಲ್ಲ ಇಟ್ಟು. ನನಗಂತೂ ಪೂಜೆ ಮಾಡೋದ್ರಲ್ಲಿ ತುಂಬ ಖುಷಿ ಸಿಗುತ್ತೆ, ಪಾಸಿಟಿವಿಟಿ, ನೆಮ್ಮದಿ ಅನ್ನೋದು ಸಿಗುತ್ತೆ. ಸೊ ನೀವು ಟ್ರೈ ಮಾಡಿ ನೋಡಿ. ಆ್ಯಕ್ಚುಲಿ ಬೆಳಗ್ಗೆ ಮಾಡಬೇಕಿತ್ತು ಪೂಜೆ. ಬಿಕಾಸ್ ಆಫ್ ಸಮ್ ರೀಸನ್ಸ್ ಬೆಳಗ್ಗೆ ಮಾಡೋಕ್ಕಾಗ್ದಲೇ ಇರೋದ್ರಿಂದ ನಾನು ಸಂಜೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಕೆಲಸ ಮುಗಿಸ್ಕೊಂಡು ಬಂದೆ. ಇಲ್ಲಿ ನೋಡಿ ನಮ್ಮ ಕೊತ್ತಿಮರಿ. ಸೊ ಈಗ ಅವಲಕ್ಕಿ ನೆಂದಿದೆ ಕಂಪ್ಲೀಟಾಗಿ. ಇದಕ್ಕೆ ಬಾಳೆಹಣ್ಣು, ಬೆಲ್ಲ ಎಲ್ಲ ಹಾಕ್ಕೊಳ್ಳೋಣ. ಸೊ ನೀವೇಗೆಲ್ಲ ನಿಮ್ಮ ಮನೆಯಲ್ಲಿ ಆಷಾಢ ಶುಕ್ರವಾರನ ಆಚರಿಸ್ತೀರಾ ಅಂತ ಕಮೆಂಟ್ ಮಾಡಿ. ಸೊ ಇದು ಆ್ಯಕ್ಚುಲಿ ನಂದು 3ನೇ ವಾರ. 2 ವಾರ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ಆಫ್ ಸಮ್ ರೀಸನ್ಸ್. ಸೊ ಈಗ 3ನೇ ವಾರದಲ್ಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ರೆಡಿ ಆಗಿದೆ. ನೈವೇದ್ಯಕ್ಕಿಟ್ಟು ಪೂಜೆ ಮಾಡೋದಷ್ಟೇ ಬಾಕಿ.
ಸೊ ಪೂಜೆ ಎಲ್ಲ ಆದಮೇಲೆ ನಿಂಬೆಹಣ್ಣು ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಸೊ ಎಲ್ಲ ಈ ಮನೆಯಿಂದನೇ ಪ್ರಿಪೇರ್ ಮಾಡ್ಕೊಂಡು ಹೋಗ್ಬಿಡೋಣ, ಸೊ ದಟ್ ನನಗೆ ಅಲ್ಲಿ ಈಸಿ ಆಗುತ್ತೆ, ಎಲ್ಲೂ ಕಷ್ಟ ಆಗೋದಿಲ್ಲ ಅಲ್ಲೆಲ್ಲ ಮಾಡ್ಕೊಳ್ಳೋದಕ್ಕೆ ಅಂತ ಮನೇಲೇ ಪ್ರಿಪೇರ್ ಮಾಡಿಕೊಂಡು ಹೋಗೋಣ ಅಂತ. ಸೊ ನಮ್ಮ ಮನೆ ಹತ್ರನೇ ಇರೋದ್ರಿಂದ ದೇವಸ್ಥಾನ ನನಗೆ ತುಂಬ ಲಾಂಗ್ ಡಿಸ್ಟೆನ್ಸ್ ಅಂತ ಅನ್ನಿಸ್ಲಿಲ್ಲ. ಸೊ ನಾನು ಮನೆಯಿಂದನೇ ಪ್ರಿಪೇರ್ ಮಾಡ್ಕೊಂಡು ತೊಗೊಂಡೋಗಿದ್ದೆ. ನೋಡಿ, ನಾನು ಹಚ್ಚಿದ್ದು 5 ನಿಂಬೆಹಣ್ಣು ದೀಪ. ಆಷಾಢ ಮಾಸದಲ್ಲಿ ನಿಂಬೆಹಣ್ಣು ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದರಿಂದ ನಾನು ಕೂಡ ಪ್ರತಿ ವರ್ಷವೂ ನಾನು ಹಚ್ತೀನಿ. ನೋಡಿ, ಇಷ್ಟು ನೈಟ್ ಆಗೋಗ್ಬಿಟ್ಟಿತ್ತು ಆಲ್ರೆಡಿ ನಾನು ಹೋಗೋ ಅಷ್ಟರಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಬ್ಯಾಡ್ ಲಕ್ಕಿಂದ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು. ತುಂಬ ಬೇಜಾರಾಯಿತು. ಬಟ್ ದಟ್ಸ್ ಓಕೆ, ದೇವ್ರು ಎಲ್ಲಿದ್ರು ದೇವರೇ ಅಲ್ವಾ, ಭಕ್ತಿಯಿಂದ ಮಾಡಬೇಕು ಅಷ್ಟೇ. ಅದರಿಂದ ನಾನು ಓಕೆ ಅಂದ್ಬಿಟ್ಟು ಅಲ್ಲಿ ದೇವಸ್ಥಾನ ಮುಂದೆನೇ ದೀಪ ಹಚ್ಬಿಟ್ಟು ಬಂದೆ. ಸೊ ಈ ದೇವರು ಬಂದು ಗ್ರಾಮ ದೇವತೆ ಅಂತ. ನೋಡಿ ಎಷ್ಟು ಲಕ್ಷಣವಾಗಿದ್ದಾರೆ ಅಮ್ಮ ಅಂತ. ದರ್ಶನ ಆಯಿತು. ಬಟ್ ಅನ್ಫಾರ್ಚುನೇಟ್ಲಿ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು ನಾವು ಹೋಗೋ ಟೈಮಿಂಗ್ಸ್ಗೆ. ಬಟ್ ದಟ್ಸ್ ಓಕೆ, ನಾನು ಆಚೆಯಿಂದನೇ ದೀಪ ಬೆಳಗ್ಗೆ ಬಂದಿದ್ದೀನಿ. ದೇವರೆಲ್ಲಿದ್ದರು ದೇವರೇ ಅಲ್ವಾ. ಸೊ ದರ್ಶನ ಚೆನ್ನಾಗಾಯಿತು. ಈಗ ಡ್ರೆಸ್ ಚೇಂಜ್ ಮಾಡಿ ಡಿನ್ನರ್ ಮಾಡಬೇಕು. ಸೊ ಡಿನ್ನರ್ ಮಾಡೋಣ. ನೋಡಿ, ಅರ್ಶಿನ ಕುಂಕುಮ ಹೂವು ಬಳೆ ಎಲ್ಲ ಎಷ್ಟು ಚೆಂದ ಅಲ್ಲ. ಸೊ ಅಲ್ಲಿಂದ ಬಂದಮೇಲೆ ದೇವ್ರಿಗೆ ಇಟ್ಟಿದ್ದಂಥ ನೈವೇದ್ಯನ ತೊಗೊಂಡು ನನ್ನ ತಂಗಿಗೆ ನಮ್ಮ ಮಮ್ಮಿಗೆಲ್ಲ ಕೊಡ್ತಾಯಿದ್ದೀನಿ. ಬಿಕಾಸ್ ವೇಸ್ಟ್ ಆಗುತ್ತೆ ಅಲ್ಲ ಬೇಗ ತಿನ್ಕೊಂಡು. ಆ್ಯಂಡ್ ಡಿನ್ನರ್ಗೆ ಅಂತ ನಾನು ಈ ದೋಸೆನ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಇದು. ಇದಕ್ಕೆ ಏನೇನೆಲ್ಲ ನಾನು ಆ್ಯಡ್ ಮಾಡಿದ್ದೀನಿ ಅಂತ ಹಂಗೆ ಮುಂದೆ ವಿಡಿಯೋ ನೋಡಿ. ಇಂಗ್ರೀಡಿಯೆಂಟ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಬಟ್ ಟ್ರಸ್ಟ್ ಮೀ, ತುಂಬ ಹೆಲ್ದಿ ರೆಸಿಪಿ ಇದು. ಆ್ಯಂಡ್ ನೋಡಿ, ಈ ಥರ ಕನ್ಸಿಸ್ಟೆನ್ಸಿಯಾಗಿ ಬರುತ್ತೆ. ಇದಕ್ಕೆ ಫರ್ಮೆಂಟೆಡ್ ಮಾಡಬೇಕು, ಇಲ್ಲ ಹುಳಿ ಬರೆಸ್ಬೇಕು, ಕಾಯಬೇಕು ಅನ್ನೋದೇನೂ ಇರಲ್ಲ. ಇಮಿಡಿಯೇಟಾಗಿ ನೀವು ಮಾಡ್ಬೋದು. ಸೊ ಈಗ ನಾನು ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ದೋಸೆ ಮಾಡೋಣ ಅಂತ ಬಂದಿದ್ದೀನಿ. ಬಿಕಾಸ್ ಟೈಮ್ ಆಲ್ರೆಡಿ ಆಗಿಬಿಟ್ಟಿದೆ, ಊಟ ಮಾಡಬೇಕು, ಊಟ ಸಿಗ್ತಾ ಇದೆ. ಸೊ ಇವತ್ತು ನಮ್ಮ ಮನೇಲಿ ಡಿನ್ನರ್ ಏನು ಸ್ಪೆಷಲ್ ಅಂದರೆ ಮಲ್ಟಿಗ್ರೇನ್ ದೋಸೆ. ಇದು ಬಂದು ಎಲ್ಲ ಥರ ಕಾಳನ್ನ ಮಿಕ್ಸ್ ಮಾಡಿ ರುಬ್ಬಿ ಮಾಡೋವಂಥ ದೋಸೆ. ಯಾರೆಲ್ಲ ಟ್ರೈ ಮಾಡಬೇಕು ಅಂತ ಇದ್ದೀರಾ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ತುಂಬ ಹೆಲ್ದಿಯಾಗಿರುತ್ತೆ ಈ ದೋಸೆ ಬಂದು. ಪ್ಲೈನ್ ಮಾಡೋದಕ್ಕಿಂತ ಈ ಥರ ವೆರೈಟಿಯಾಗಿ ಮಾಡ್ಕೋಬೋದು. ಆ್ಯಂಡ್ ನೋಡಿ, ಇವಳು ಇನ್ನೂ ಡ್ರೆಸ್ ಚೇಂಜ್ ಮಾಡಿಲ್ಲ, ಗಬ್ಬಂಗೆ ಅವಳೆ ಅಕ್ಕ. ಅದು ಸೊ ದೋಸೆ ಬಂದು ಈ ಥರ ಇದೆ ನೋಡಿ, ಈ ಕಲರು ಈ ಥರ ಕಲರ್. ಇದಕ್ಕೆ ಕಡಲೆಕಾಳು, ಹೆಸರು ಕಾಳು, ತೊಗರಿಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಅಕ್ಕಿ, ಅವಲಕ್ಕಿ, ಮೆಂತ್ಯ. ಬೇಕಂದ್ರೆ ನೀವು ಮಸೂರ್ ದಾಲು ಹಾಕೋಬೋದು. ನನ್ನ ಹತ್ರ ಇರಲಿಲ್ಲ, ಸೊ ನಾನು ಅದನ್ನು ಆಪ್ಷನಲ್ ಆಗಿ ಬಿಟ್ಬಿಟ್ಟಿದ್ದೀನಿ, ಏನೂ ಹಾಕ್ಕೊಂಡಿಲ್ಲ. ಆ್ಯಂಡ್ ಗ್ರೈಂಡ್ ಮಾಡಬೇಕಾದ್ರೆ ಸ್ವಲ್ಪ ಅನ್ನ ಮತ್ತು ಶುಂಠಿ, ಹಸಿಮೆಣಸಿನ್ಕಾಯಿ ಎಷ್ಟನ್ನ ಹಾಕ್ಕೊಂಡು ರುಬ್ಬಿಟ್ಟು ದೋಸೆ ಹಾಕ್ಕೊಂಡು ತಿನ್ನೋದು. ಸೊ ನಾನು ಈ ದೋಸೆಗೆ ಹೂಕೋಸು ಪಲ್ಯ ಮಾಡಿದ್ದೀನಿ. ಚಟ್ನಿನೂ ಚೆನ್ನಾಗಿರುತ್ತೆ. ಬಟ್ ಚಟ್ನಿ ನಮ್ಮ ಮನೆಗೆ ಮಾಡೋಷ್ಟು ಪೇಷನ್ಸು ಇಲ್ಲ, ಯಾರೂ ಇಷ್ಟನೂ ಪಡೋಲ್ಲ. ಸೊ ಕಾಲಿಫ್ಲವರ್ ಪಲ್ಯನ ಮಾಡಿದ್ದೀನಿ. ಸೊ ಈಗ ತವಾ ಹೀಟ್ ಆಗಿದ ತಕ್ಷಣ ದೋಸೆ ಹಾಕೋದು, ದೋಸೆ ಹಾಕಿ ತಿನ್ನೋದು. ಮೆಂತ್ಯ ಅಲ್ಲೇನಂದ್ರೆ ಸೊ ಇದಾಗಿತ್ತು ನನ್ನ ವ್ಲಾಗ್. ಡಿನ್ನರ್ ಕೂಡ ಮುಗಿಸ್ಕೊಂಡ್ವಿ ನಾವು. ತುಂಬ ಚೆನ್ನಾಗಿ ಬಂದಿತ್ತು ದೋಸೆ. ಅದು ನಾನು ಸಂಜೆ ತಾನೇ ಅದನ್ನು ರುಬ್ಬಿದ್ದು, ಬಟ್ ಆದರೂ ಕೂಡ ತುಂಬ ಫರ್ಮೆಂಟೆಡ್ ಆಗಿ ತುಂಬ ಚೆನ್ನಾಗಿ ಬಂದಿತ್ತು. ಮೆತ್ತಗೆ ಸಾಫ್ಟಾಗಿ ಚೆನ್ನಾಗಿತ್ತು. ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಬಿಕಾಸ್ ಕರೆಂಟ್ ಹೊಂಟೋಯ್ತು ನಮ್ಮ ಮನೆ ಅದೇ ಟೈಮ್ಗೆ. ಸೊ ನೋ ಪ್ರಾಬ್ಲಮ್, ಏನೂ ಮಾಡೋಕ್ಕಾಗಲ್ಲ. ನೀವು ಆ ರೆಸಿಪಿನ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಫೇಸ್ ವಾಶ್ ಕೂಡ ಮಾಡಿಲ್ಲ, ಆಗಲೇ ಮಲ್ಕೊಳ್ಳೋಕೆ ಬಂದಿದ್ದೀನಿ. ಬಿಕಾಸ್ ಫೇಸ್ ವಾಶ್ ಮಾಡೋಕ್ಕೆ ಮೂಡಿಲ್ಲ. ಬಿಕಾಸ್ ಅರ್ಶಿನ ಕುಂಕುಮ ಎಲ್ಲ ಹಾಗೇ ಇದೆ. ಸೊ ಹಾಗೇ ಇರಲಿ, ನೋ ಪ್ರಾಬ್ಲಮ್, ಏನೂ ಆಗಲ್ಲ ಒಂದು ದಿವಸ ಮುಖ ತೊಳೆದಿಲ್ಲ ಅಂತ ಅಂದರೆ. ಆ್ಯಂಡ್ ಇದಾಗಿದ್ದು ನನ್ನ ವ್ಲಾಗ್. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಅಂತ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ನಿಮ್ಗೇನಾದರೂ ಇದೇ ಥರ ವೀಡಿಯೋಸ್ ಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಒಂದು ಲೈಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮದು. ಅಷ್ಟೇ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.